ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಆರೋಗ್ಯಕರವಾಗಿರುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಬಾಯಲ್ಲಿಟ್ರೆ ಸಾಕು ಕರಗಿ ಹೋಗುತ್ತೆ. ತುಂಬಾ ಸುಲಭವಾಗಿ ಮಾಡಬಹುದು, ಹೆಲ್ದಿಯಾಗಿ ಕೂಡ ಮಾಡ್ತಾ ಇರೋದು. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಮೊದಲು ನೋಡಿ, ನಾನು ಇದಕ್ಕೆ ಅರ್ಧ ಕಪ್ ಗೋಧಿ ಹುಡಿ ಬಳಸ್ತಾ ಇರೋದು. ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಿದ್ರೆ ಜಾಸ್ತಿ ಬಳಸ್ಬೋದು. ಇಲ್ಲಿ ಅರ್ಧ ಕಪ್ ಗೋಧಿ ಹುಡಿ. ಆಮೇಲೆ ನಾನಿಲ್ಲಿ ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ರೋಸ್ಟ್ ಮಾಡಬೇಕು, ಫ್ರೈ ಮಾಡಬೇಕು. ನೋಡಿ, ಈ ರೀತಿ ಸಣ್ಣ ಉರಿಯಲ್ಲಿಟ್ಟು ಇದನ್ನ ಈ ರೀತಿ ರೋಸ್ಟ್ ಮಾಡಬೇಕು. ನೋಡಿ, ಇವಾಗ ಸ್ವಲ್ಪ ರೋಸ್ಟ್ ಆಗಿದೆ. ಇನ್ನು ಇದಕ್ಕೆ 1 ಸ್ಪೂನ್ ತುಪ್ಪ ಕೂಡ ಹಾಕ್ಬಿಟ್ಟು ಇದನ್ನ ಜೊತೆಗೆ ರೋಸ್ಟ್ ಮಾಡ್ತಾ ಇದ್ದೀನಿ. ಇನ್ನು ಈ ತುಪ್ಪ ಚೆನ್ನಾಗಿ ಕರಗಿ ಈ ಹುಡಿಗಳಿಗೆಲ್ಲ ಸಿಕ್ಕಿ ಮಿಕ್ಸ್ ಆಗಿ ಕರೆಕ್ಟ್ ಆಗಿ ರೋಸ್ಟ್ ಆಗಬೇಕು. ಆವಾಗ ಮಾತ್ರ ನಮಗೆ ಆ ಸರಿಯಾದ ರುಚಿ ಸಿಗೋದು. ನೋಡಿ, ಸಣ್ಣ ಉರಿಯಲ್ಲಿ ಪುನಃ ಇದನ್ನ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಪುನಃ 1 ಸ್ಪೂನ್, ಅಂದ್ರೆ ಆ ತುಪ್ಪ ಎಲ್ಲ ಎಳ್ದ ಮೇಲೆ ಪುನಃ 1 ಸ್ಪೂನ್ ಹಾಕ್ಬಿಟ್ಟು ಇದನ್ನ ರೋಸ್ಟ್ ಮಾಡ್ಬೇಕು. ಇದೇ ರೀತಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಸಣ್ಣ ಉರಿಯಲ್ಲೇ ಇಟ್ಟು ಮಿಕ್ಸ್ ಮಾಡ್ಬೇಕು, ಇಲ್ಲಾಂದ್ರೆ ಹುಡಿ ಎಲ್ಲ ಬೇಗ ಕಪ್ಪಾಗ್ಬಿಡುತ್ತೆ. ಆಮೇಲೆ ಇದಕ್ಕೆ ಬೇಕಾಗಿರೋದು ಹಾಲಿನ ಹುಡಿ. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಹಾಲಿನ ಹುಡಿ ಹಾಕ್ತಾ ಇದ್ದೀನಿ, ಅರ್ಧ ಕಪ್ ಗೋಧಿ ಹುಡಿಗೆ. ಇನ್ನು ಇದನ್ನ ಚೆನ್ನಾಗಿ ಒಂದ್ಸಲ ಪುನಃ ಮಿಕ್ಸ್ ಮಾಡಿಬಿಟ್ಟು ರೋಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಅಂದ್ರೆ ಅದ್ರ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಗೋಧಿ ಹುಡಿಯಿಂದ. ಪುನಃ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಅಂದ್ರೆ ನಾನಿಲ್ಲಿ ಟೋಟಲ್ 3 ಸ್ಪೂನ್ ತುಪ್ಪ ಇದಕ್ಕೆ ಬಳಸಿದ್ದೀನಿ. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಈ ರೀತಿ. ನೋಡಿ, ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ. ನಾನು ಸ್ಟವ್ ಎಲ್ಲ ಆಫ್ ಮಾಡಿದ್ದೀನಿ. ಇದರಲ್ಲಿ ಗಂಟಿಲ್ಲದ ತರ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನೊಂದು ಬಟ್ಟಲಿಗೆ ಹಾಕಿದ್ದೀನಿ. ಇನ್ನು ಇದಕ್ಕೆ ಹುಡಿ ಮಾಡಿದಂತಹ ಬೆಲ್ಲ ಸೇರಿಸ್ಬೇಕು. ಅದು ನೀವು ರುಚಿ ನೋಡ್ಕೊಂಡು ಸೇರಿಸ್ಬೋದು. ಜಾಸ್ತಿ ಸ್ವೀಟ್ ಇಷ್ಟ ಇರುವವರು ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ, ತೊಂದ್ರೆ ಏನಾಗಲ್ಲ. ಯಾಕಂದ್ರೆ ನಾವು ಪಾಕ ಆ ತರ ಏನಲ್ಲ, ಹಾಗೆ ಹಾಕ್ತಾ ಇರೋದು. ಇನ್ನು ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಬಿಸಿದ ಕಾರಣ ಸ್ಪೂನ್ ಉಪಯೋಗಿಸಿರೋದು ಮೊದಲು. ಆಮೇಲೆ ಇದನ್ನ ಈ ರೀತಿ ಉಂಡೆ ಮಾಡಿದ್ರೆ ಆಯ್ತು. ಟೈಟ್ ಆಗಿ ಈ ರೀತಿ ಉಂಡೆ ಮಾಡಬೇಕು. ನೋಡಿ, ಈ ರೀತಿ ಸಾಫ್ಟ್ ಆಗಿರುವಂತಹ, ಬಾಯಲ್ಲಿಟ್ರೆ ಕರಗುವಂತಹ, ಆರೋಗ್ಯಕರವಾಗಿರುವಂತಹ ಒಂದು ಲಡ್ಡು ಇಲ್ಲಿ ರೆಡಿ ಆಗಿದೆ. ನೋಡಿ, ಇದೇ ರೀತಿ ಎಲ್ಲ ಕೂಡ ಉಂಡೆ ರೆಡಿ ಮಾಡಿ ತರ್ತೀನಿ ನಾನು. ಎಲ್ಲ ರೆಡಿ ಆಗಿದೆ. ತುಂಬಾ ಸುಲಭವಾಗಿ, ಅಂದ್ರೆ ಥಟ್ ಅಂತ ಮಾಡ್ಬೋದು. ಅದೇ ರೀತಿ ರುಚಿ ಅಂತೂ ಸೂಪರ್ ಆಗಿರುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿದ್ರೆ ನೀವು ಪದೇ ಪದೇ ಮಾಡಿ ತಿಂತೀರಾ, ಗ್ಯಾರಂಟಿ. ಅಷ್ಟೊಂದು ರುಚಿಯಾಗಿರುತ್ತೆ. ನೋಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.